ಬೆಳಗಾವಿ ಅಧಿವೇಶನದ 8ನೇ ದಿನ ಇವತ್ತು 8ನೇ ದಿನವೂ ಕೂಡ ಕಾಯ್ದೆ ಇರ್ತಾ ಇದೆ ಸದನದ ವಿಳಂಬಕ್ಕೆ ಸಭಾನಾಯಕ ಬೋಸರಾಜ್ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಜನರಿಗೆ ಯಾರು ಮೋಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳಬೇಕಾಗಿತ್ತು, ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಅಂತ ಹೇಳಿ ಬೋಸರಾಜ್ ಹೇಳಿದರು. ಸಭಾನಾಯಕನ ಮಾತಿಗೆ ಬಿಜೆಪಿ ಶಾಸಕರು ಬಿಜೆಪಿಯ ಮೇಲ್ಮನೆ ಸದಸ್ಯರು ಆಕ್ರೋಶವನ್ನು ಹೊರಹಾಕಿದರು. ನಮ್ಮ ಸದನ ಹಾಳು ಮಾಡ್ತಿರೋದು ಯಾಕೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಸದಸ್ಯರ ನಡುವೆ ವಾಗ್ವಾದ ನಡೀತು. ಡೌನ್ ಡೌನ್ ಕಾಂಗ್ರೆಸ್ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸ್ವಲ್ಪ ಕಲಾಪಕ್ಕೆ ಅರ್ಧ ದಿನ ಆಗಿದ್ದರಿಂದ ಅದನ್ನು ಕಾಂಪೆನ್ಸೇಟ್ ಮಾಡಬೇಕು ಅಂತಲೇ 10 ಗಂಟೆಗೆ ಸದನವನ್ನು ಕರೆಯತಕ್ಕಂಥದ್ದು ಎಲ್ಲರನ್ನು ಕೇಳಿ ತೀರ್ಮಾನ ಮಾಡಿ 10 ಗಂಟೆ ಕರಿತೀವಿ. ನೀವು ಇಟ್ಟಿದ್ದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಸ್ಟ್ರೈಕ್ ಮಾಡೋದು, ಬೇರೆ ಮಾಡೋದು, ಇನ್ನೂ ಇದು ಮಾಡೋದು ಎಲ್ಲ ಕಾಮನ್ನು, ಅದು ನಿಮ್ಮ ರೈಟು, ನೀವು ಮಾಡಿ. ಆದರೆ ಕೂತ್ಕೊಳ್ಳಿ. ಆದ್ರೆ ಹೇಮಲತಾ ನಾಯ್ಕರು ಕೂತ್ಕೊಳ್ಳಿ. ದೇ ಆರ್ ವೆಲ್ ಅವೇರ್ ಆಫ್ ದಟ್. 10 ಗಂಟೆಗೆ ಸದನ ಪ್ರಾರಂಭ ಆಗ್ತದೆ ಅಂತ ಎಲ್ರಿಗೂ ಗೊತ್ತಿದೆ. 10 ಗಂಟೆ ಸದನ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ನೀವು 8 ಗಂಟೆಗೆ ಹೋಗಿ ಕೂತ್ಕೊಳ್ಳಿ. ಬೇಡ ಅಂತಾರು ಏನು ಬೇಕಾದ್ರೂ ಮಾಡಿ. ಸದನ ಟೈಮ್ನ ನೀವು ಅಲ್ಲಿ ಕಳಿತೀರಿ ಅಂತ ಹೇಳಿದ್ರೆ ಈಗ ಸದನಕ್ಕೆ ಅಡ್ಡಿ ಆಯಿತು, ಯಾರು ಜವಾಬ್ದಾರಿ? ಈ ಸದನ ಟೈಮ್ನ ಇಷ್ಟು ಹಾಳು ಮಾಡ್ತೀರಿ ಅಂತ ಹೇಳಿದ್ರೆ ಆಮೇಲೆ ಇದು ಸದನ ಕರೆದಿರೋ ಉದ್ದೇಶನೇ ಇಲ್ಲಿ ಈ ಭಾಗದಲ್ಲಿ ಉತ್ತರ ಕರ್ನಾಟಕದ ವಿಚಾರಗಳನ್ನು ಸಂಪೂರ್ಣ ಚರ್ಚೆ ಮಾಡಬೇಕು ಅಂತ. ಆ ಉತ್ತರ ಕರ್ನಾಟಕದ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕನ್ನೋ ಕಾಳಜಿ ನಿಮ್ಗೆ ಇಲ್ಲದೆ ನಮ್ಮ ಭಾಗದಲ್ಲಿ ಒಬ್ಬ ಸಚಿವರು ಹೋಗಿ ಮಾತಾಡ್ಸಕ್ತಾ ಮತ್ತೆ ಇನ್ನೇನು ಹೇಳ್ಬೇಕು ಸರ್? ಇಲ್ಲಿ ಕೂಡ ಚರ್ಚೆ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಹೇಳಿದ್ರೆ ಕೂತ್ಕೊಳ್ಳಿ, ಅವ್ರು ಮಾತನಾಡಿದ್ಮೇಲೆ ಮಾತನಾಡಿ. ಉತ್ತರ ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಿಂದ, ಉತ್ತರ ಕನ್ನಡದ ಜಲವಂತ ಸಮಸ್ಯೆಗಳ ದೃಷ್ಟಿಯಿಂದಲೇ ಅಧಿವೇಶನ, ಚಳಿಗಾಲದ ಅಧಿವೇಶನ ಪ್ರತಿ ವರ್ಷ ಇಲ್ಲಿ ಕರಿತಕ್ಕಂಥದ್ದು. ಈ ಕರೆದಿರ್ತಕ್ಕಂಥ ಮೂಲ ಉದ್ದೇಶನೇ ನೀವು ಇವತ್ತು ಮರೆತು ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರಲ್ಲ, ಆಡಳಿತ ಪಕ್ಷದವರು ಅಲ್ಲಿ ಕೂತಿದ್ದಾರೆ. ಈ ಆಡಳಿತ ಪಕ್ಷದವ್ರಿಗೆ ಏನು ಜವಾಬ್ದಾರಿ ಇದೆ ಅಂತ ಆಯ್ತು ಹಂಗಿದ್ರೆ? ಒಬ್ಬರು ಸಚಿವರು ಇಲ್ಲಿ ಬಂದರೆ ಸಚಿವರು ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಲ್ಲ. ಇನ್ನೊಬ್ಬರು ಸಚಿವರು ಈಗ ಬರ್ತಾ ಇದ್ದಾರೆ. ಇದು ನಿಮಗೆ ಸದನಕ್ಕೆ 10 ಗಂಟೆ ಟೈಮ್ ಕೊಟ್ಟರೆ ಸದನ 10 ಗಂಟೆ ಕರಿತೀವಿ ಅಂತ ಹೇಳಿದ್ರೆ ಆ ಸದನದ ಟೈಮು ಅಮೂಲ್ಯನಾ ಅಥವಾ ನೀವು ಅಲ್ಲಿ ಕುತ್ಕೊಂಡು ಕಾಲ ಕಳೆಯೋದು ಅಮೂಲ್ಯನ ಹೇಳ್ಬೇಕಾಗತ್ತೆ. ಹಾಗಾಗಿ ಸರ್ಕಾರನೇ ನೀವು ಈ ರೀತಿ ಮಾಡ್ಬೇಕಾದ್ರೆ